ನಮಸ್ಕಾರ ಸ್ನೇಹಿತರೆ, ನಾನು ಮಮತಾ. ಇವತ್ತು ಮೈಸೂರಿನ ಅರಮನೆ ವ್ಲಾಗನ್ನು ನೀವು ನೋಡ್ತಾ ಇದ್ದೀರಾ. ತುಂಬ ದಿನ ಒಂದು 15 ದಿವಸ ಆಗ್ತಾನೆ ಬಂತು ನಾನು ವ್ಲಾಗನ್ನು ಹಾಕ್ತೆ. ನೀವು ನಮ್ಮ ವಾಯ್ಸ್ ಎಲ್ಲ ಹೋಗಿಬಿಟ್ಟಿದೆ, ಸ್ವಲ್ಪ ಆರಾಮಿಲ್ದಂಗೆ ಆಗಿತ್ತು, ಮತ್ತು ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ. ವಾಯ್ಸು ಸ್ವಲ್ಪ ಹಾಳಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರ್ಬೋದು ನನ್ನ ವಾಯ್ಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಇದೇ ಕಾರಣಕ್ಕೆ ವಿಡಿಯೋನ ಹಾಕಿರಲಿಲ್ಲ. ಮತ್ತು ಅಮ್ಮನ ಮನೆಯಿಂದ ಬಂದ ಮೇಲೆ ಅಲ್ಲಿಂದ ಮಂತ್ರಾಲಯ ಹೋದ್ವಿ. ಮಂತ್ರಾಲಯದಿಂದ ಬಂದು ಇದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಸ್ವಲ್ಪ ಫುಲ್ಲು ಜ್ವರ ಮತ್ತು ಕೋಲ್ಡು ಕೆಮ್ಮೆಲ್ಲ ಆಗಿಬಿಟ್ಟಿತ್ತು. ಹಾಗಾಗಿ ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ನೋಡ್ತಾ ಇದ್ದೀರಲ್ಲ, ಇವಾಗ ನಾವಾಗಿಲ್ಲಿ ಅಂದರೆ ಲಾಸ್ಟ್ ನಾನು ವಿಡಿಯೋದಲ್ಲಿ ನಾವು ಮೈಸೂರು ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡಿದ್ದು ನೋಡಿದ್ರಿ, ಆ ವ್ಲಾಗನ್ನು ನೋಡಿದ್ರಿ. ಹಾಗೆ ನಾವು ಝೂ ಹೋಗಿದ್ದನ್ನು ನೋಡಿದ್ರಿ. ಅಲ್ಲಿಂದ ನಿಮಿಷಾಂಬ ಟೆಂಪಲ್ಲು ಮತ್ತು ಲಕ್ಷ್ಮೀ ರಂಗನಾಥ ಸ್ವಾಮಿ ಟೆಂಪಲ್ ಇವೆಲ್ಲ ನೋಡಿಕೊಂಡು ಬಂದ್ವಿ. ಅಂದರೆ ಇದು ಒನ್ ಡೇ ಟ್ರಿಪ್ ಥರ ಹೋಗಿದ್ವಿ ಅಮ್ಮನ ಮನೆಯಿಂದ. ಇಲ್ಲೆಲ್ಲ ನೋಡ್ತಾ ಇರ್ಬೋದು. ಅರಮನೆ ಒಳಗಡೆ ಬಂದ ಮೇಲೆ ನಾವು ಇವೆಲ್ಲವನ್ನು ನೋಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಫಸ್ಟ್ ಟೈಮ್ ನಾನು ಇಲ್ಲಿ ಮೈಸೂರಿಗೆ ಬಂದಿರೋದು. ತುಂಬ ವರ್ಷದಿಂದ ಹೋಗಬೇಕು ಅಂತ ಅಂದ್ಕೊತಿದ್ದೆ, ಆಗಿರಲಿಲ್ಲ. ಹೇಳ್ತಾರೆ ಎಲ್ಲದಕ್ಕೂ ಟೈಮ್ ಅಂತ ಬರಬೇಕು ಅಂತ ಅಂದ್ಬಿಟ್ಟು ಫೈನಲಿ ಬಂದ್ವಿ. ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಚೆನ್ನಾಗಿದೆ ಅಂತ ಅಂತೀರ ನೋಡೋದಕ್ಕೆ. ಇದೆಲ್ಲ ಅರಮನೆ ನೋಡಿ, ಆರ್ಕಿಟೆಕ್ಟ್ ಡಿಸೈನ್ ಅಂತೂ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಇಲ್ಲಿ ನಾವು ಏನು ಟಿ ವಿಗಳಲ್ಲಿ ಮೊಬೈಲಲ್ಲಿ ನೋಡ್ತೀವಿ ಅಲ್ಲಲ್ಲ, ಎದುರಿಗೆ ನೋಡೋದು ಅದ್ರ ಖುಷಿನೇ ಬೇರೆ. ಅಷ್ಟು ಚೆನ್ನಾಗಿದೆ. ಎಲ್ಲೋ ಒಂದು ಪ್ರಪಂಚಕ್ಕೆ ಬಂದಿದ್ದೀವೇನೋ ಅನ್ನೋ ಒಂದು ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಇದೆಲ್ಲ ಏನು ಆವಾಗಿನ ಕಾಲದಲ್ಲಿ ದಸರಾ ಯಾವ ಥರ ನಡೀತಿತ್ತು ನೋಡಿ, ಅದೆಲ್ಲ ಫೋಟೋಸ್ ಇದೆ. ಹಾಗೆ ಇದು ಅವರ ವಂಶಸ್ಥರು. ನೀವು ನಡೀರಿ, ನೋಡಿಲ್ಲ ಅಂದರೆ ಚಾಂದಿಗೆ ಇಲ್ಲಿ
ಅಲ್ಲಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ದಸರಾದಲ್ಲಿ ನಾವು ಏನು ಅಂಬಾರಿ ನೋಡ್ತೀವಿ ನೋಡಿ, ಅದೇ ಇದು. ಅಂದರೆ ಚಿನ್ನದ ಅಂಬಾರಿ. ಇದು ಬಂದು 750 kg ಇದೆಯಂತೆ. 80 kg ಬಂಗಾರದಿಂದ ಇದನ್ನ ಮಾಡಿದಾರಂತೆ. ಟೋಟಲಿ 750 kg ಇದೆ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನಾವು ಟಿ ವಿನಲ್ಲಿ ಮೊಬೈಲ್ಗಳಲ್ಲಿ ನೋಡ್ತಾ ಇದ್ವಿ ದಸರಾದಲ್ಲಿ. ಇವತ್ತು ಎದುರಿಗೇನೆ ನೋಡ್ತಾ ಇದ್ನಲ್ಲ, ತುಂಬ ಯಾಕಂದರೆ ವಾಯ್ಸ್ ಹೋಗ್ಬಿಟ್ಟಿದೆ ನೋಡಿ. ಮತ್ತು ನಿಮಗೂ ಅದು ಒಂಥರ ಇರಿಟೇಟ್ ಆಗಬಾರ್ದಲ್ವ, ಹಾಗಾಗಿ ಸ್ವಲ್ಪ ಹಾಗೆ ಏನು ವಾಯ್ಸ್ ಇರುತ್ತೆ ಹಾಗೆ ಕೊಟ್ಟೀನಿ, ಯಾರು ಬೇಜಾರಾಗಬೇಡಿ. ಮತ್ತು ಇಲ್ಲಿ ಒಂದು ದೊಡ್ಡ ಮಿರರ್, ಆ ಸೈಡೊಂದು ಈ ಸೈಡೊಂದು ದೊಡ್ಡ ಮಿರರ್ ಹಾಕಿದ್ದು. ಹಾಗೆ ಎಲ್ಲರೂ ನಿಂತ್ಕೊಂಡು ಫೋಟೋನ ತೆಗೆಸ್ಕೊತಾ ಇದ್ದರು. ಇಲ್ಲಿ ಬಂದರೆ ಮಹಾರಾಜರದ್ದು ಪುತ್ಥಳಿ ಇದೆ. ಅದಂತೂ ನೋಡೋದಕ್ಕೆ ಸೇಮ್ ಮಹಾರಾಜರೇ ಕುತ್ಕೊಂಡಿದ್ದಾರೇನೋ ಅನ್ನೋ ಒಂದು ಫೀಲ್ ಕೊಡ್ತಾ ಇತ್ತು. ಅಷ್ಟು ಚೆನ್ನಾಗಿತ್ತು ಇದು ಪುತ್ಥಳಿ. ನೋಡಿ, ನಾವು ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಈ ಥರ ಹೊರಗಡೆ ಕಾಣುತ್ತೆ, ಪ್ಲೇಸ್ ಕಾಣುತ್ತೆ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ಕೂಲ್ ಮಕ್ಕಳು ಸಮೇತ ತುಂಬ ಜನ ಬಂದಿದ್ದರು. ಸ್ಕೂಲ್ ಮಕ್ಕಳು ಹಾಗೆ ಕಾಲೇಜ್ ಮಕ್ಕಳೆಲ್ಲ ತುಂಬ ಜನ ಬಂದಿದ್ದರು. ನೋಡಿ, ಇಲ್ಲಿಂದ ನಿಂತು ನೋಡಿದ್ರೆ ಈ ಥರ ಕಾಣುತ್ತೆ ಅರಮನೆ ಮುಂಭಾಗದಲ್ಲಿ. ನೋಡಿ, ಹಾಲ್ ಇದೆಲ್ಲ ಏನು ಹಾಲ್ ಎಷ್ಟು ದೊಡ್ಡದಿದೆ ಮತ್ತು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಫ್ರೆಂಡ್ಸ್, ನೀವು ಯಾರೆಲ್ಲ ಅರಮನೆಗೆ ನೋಡಿದ್ದೀರಾ, ಮೈಸೂರೆಲ್ಲ ಬಂದಿದ್ದೀರಾ, ಕಮೆಂಟ್ ಮಾಡಿ. ಮೈಸೂರಲ್ಲಿರೋವಂಥವ್ರು ಪುಣ್ಯವಂತರು ಅಂತಲೇ ಹೇಳ್ಬೋದು. ಯಾಕಂದರೆ ಯಾವಾಗ ಬೇಕು ಆವಾಗ ಬಂದು ನೋಡ್ಬೋದು. ನೋಡಿ, ಈ ಥರ ಕಾಣುತ್ತೆ. ಒಂದೊಂದು ಸೈಡ್ ನಿಂತು ನೋಡಿದ್ರೆ ಈ ಕಂಬಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತವೆ ಅಂತೀರಾ. ಮತ್ತು ನಾವು ಇದನ್ನೆಲ್ಲ ನೋಡಿಕೊಂಡು ಬರುವಾಗ ನಮಗೆ ಇಲ್ಲಿ ನೋಡೋದಕ್ಕೆ ಅಂಬಾರಿ ಏನು ಆನೆಗಳಿಗೆ ಹಾಕಿರ್ತಾರೆ ನೋಡಿ, ಮೈಸೂರು ದಸರಾದಲ್ಲಿ ಅವೆಲ್ಲ ಒಡವೆಗಳು ಇಲ್ಲಿ ಹಾಕಿದ್ರು. ನೋಡೋದಕ್ಕಂತೂ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಅವೆಲ್ಲ ಏನು ಒಡವೆಗಳು ಹಾಕ್ತಾರೆ ನೋಡಿ ಆನೆಗಳಿಗೆ, ಮತ್ತು ಏನೆಲ್ಲ ಡಿಸೈನ್ ಮಾಡ್ತಾರೆ ನೋಡಿ, ಅದೆಲ್ಲ ಇಲ್ಲಿ ಹಾಕಿದ್ರು. ತುಂಬ ಚೆನ್ನಾಗಿತ್ತು. ಎಲ್ಲ ಹಾಕಿದ್ದಾರೆ ನೋಡಿ. ಅದನ್ನು ನಾನು ಇಲ್ಲಿ ಸ್ಪೀಡನ್ನು ಕಮ್ಮಿ ಮಾಡಿದ್ದೀನಿ. ಯಾರಾದರೂ ಬೇಕಿದ್ರೆ ಓದ್ಕೊಳ್ಳೋವಂಥವ್ರು ಓದ್ಕೊಳ್ಳಿ ಅಂತ ಅಂದ್ಬಿಟ್ಟು ನೋಡಿ ಎಲ್ಲ ಹಾಕಿದ್ದಾರೆ. ಏನೋ ಕತ್ತಿನ ಗಂಟೆ ಮತ್ತು ಏನೋ ಹಾಕಿದ್ದಾರೆ ಇಲ್ಲಿ. ನಿಧಾನಕ್ಕೆ ಓದ್ಕೊಳ್ಳಿ, ನಾನು ಇಲ್ಲಿ ಸ್ಪೀಡನ್ನು ಕಮ್ಮಿ ಮಾಡಿದ್ದೀನಿ, ಬೇಕಿದ್ರೆ ಯಾರಾದರೂ ಓದ್ಕೊಳ್ಳಿ ಅಂತ ಅಂದ್ಬಿಟ್ಟು. ಅಂದರೆ ಆನೆಗೆ ಏನು ಅಲಂಕಾರ ಮಾಡ್ತಿದ್ರು ನೋಡಿ, ಅವೆಲ್ಲ ಇಲ್ಲಿ ಆ ಒಡವೆಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಈಗ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನೋಡಿ. ಈ ಥರ ನಮ್ಮ ಅರಮನೆ ಈ ಥರ ಕಾಣ್ತಾ ಇದೆ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ನೋಡಿ. ಹಾಗೆ ಬೆಳಗ್ಗೆಯಿಂದ ಜರ್ನಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀವಿ. ಇವಾಗ ಇಲ್ಲಿಂದ ನಾವು ಹೊರಟಿದ್ದು KRSಗೆ. ಊಟ ಇಲ್ಲ ಏನಿಲ್ಲ, ಬೆಳಗ್ಗೆ ಟಿಫನ್ ಅಷ್ಟೇ ಮಾಡಿದ್ದು, ಮತ್ತು ಊಟ ಏನೂ ಮಾಡಿಲ್ಲ. ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಂಗೆ ಬಂದ್ವಿ.
ಇದು ಶ್ವೇತವರಾಹ ಸ್ವಾಮಿ ಟೆಂಪಲ್ ಅಂತ. ಇಲ್ಲಿ ಒಳಗಡೆ ಹೋಗಿದ್ವಿ, ಅಲ್ಲೇನು ಫೋಟೋ ಆಗಲಿ ವಿಡಿಯೋ ಆಗಲಿ ಏನು ಕೂಡ ನಾವಿಲ್ಲಿ ತೊಗೊಳ್ಳಿಲ್ಲ. ಹಾಗೆ ಇಲ್ಲಿ ಜಸ್ಟ್ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ಇದು ಬಂದು ಹಳೆಯ ಕಾಲದ್ದು ದೇವಸ್ಥಾನ ಅಂತೆ. ಹಾಗೆ ಇಲ್ಲಿ ಅರಮನೆಯಿಂದ ಮುಂದೆ ಬಂದು ಒಂದೆರಡು ಫೋಟೋನ ತೆಗೆಸ್ಕೊಂಡ್ವಿ. ಅರಮನೆಗೆ ಬಂದು ಫೋಟೋ ತೆಗೆಸ್ಕೊಂಡಿಲ್ಲ ಅಂದರೆ ಹಿಂಗೆ ಅಲ್ವಾ, ಹಾಗಾಗಿ ಒಂದೆರಡು ಫೋಟೋನ ತೆಗೆಸ್ಕೊಂಡ್ವಿ. ಇಲ್ಲಿಂದ ಮತ್ತೆ ನಾವಿವಾಗ KRS ಕಡೆ ಹೊರಟ್ವಿ. ನೋಡಿ, ಎಲ್ಲ ನಿಂತ್ಕೊಂಡು ಫೋಟೋನ ತೆಗೆಸ್ಕೊಳ್ತಾ ಇದ್ರು. ಹಾಗೆ ರೀಲ್ಸ್ ಮಾಡೋಂಥವ್ರು ರೀಲ್ಸ್ ಮಾಡ್ತಾ ಇದ್ರು. ನಾವು ಹಾಗೆ ನಿಂತ್ಕೊಂಡು ಒಂದೆರಡು ಫೋಟೋನ ತೆಗೆಸ್ಕೊಂಡ್ವಿ. ನೋಡಿ, ಹೊರಗಡೆಯಿಂದ ನೋಡಿದ್ರೆ ಈ ಥರ ಕಾಣುತ್ತೆ ಅರಮನೆ. ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ ಅರಮನೆ. ಮತ್ತೆ ನಾನು ಆ ಸೈಡ್ ಹೋಗಲಿಲ್ಲ. ಆ ಸೈಡ್ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತಾ ಇದೆ. ಆ ಸೈಡ್ ಹೋಗಲಿಲ್ಲ, ಬರೀ ಮುಂದೆ ಅಷ್ಟೇ ನಿಂತ್ಕೊಂಡು ನೋಡಿದ್ವಿ ಅಷ್ಟೇ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಮೈಸೂರಿಗೆ ಬಂದಿದ್ದು. ಬರಬಾರ್ದು ಅಂತ ಅಂದ್ಕೊಂಡಿದ್ದೆ, ಆದರೂ ಗೊತ್ತಿಲ್ಲ, ಮತ್ತೆ ಯಾಕೋ ಹೋಗ್ಬೇಕಂತ ಅನ್ನಿಸ್ತು. ಒಂದೇ ಸಲ ಫೈನಲಿ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಹೇಗಿದ್ರು ಒಂದೇ ಟ್ರಿಪ್ಪಲ್ಲ, ಹಾಗಾಗಿ ಈಗ ನಾವು KRS ಬಂದಿದ್ದೀವಿ. ಇಲ್ಲಿ ಟಿಕೆಟನ್ನು ಈಗ ನಾವು ಇಲ್ಲಿ ಟಿಕೆಟನ್ನು ತೊಗೊಳೋದಕ್ಕಂತ ಅಂದ್ಬಿಟ್ಟು ನಿಂತ್ಕೊಂಡಿದ್ದೀವಿ. ನೋಡಿ, ಎಷ್ಟು ವರ್ಷದ ನೀವು ನೋಡ್ತಾ ಇರ್ಬೋದು. KRS ಯಾಕಂದರೆ ಇದು ಹೊಳೆ, ಇದು ಕೆರೆ ಅಲ್ಲಿದು. ಆ ಕಡೆ ಇನ್ನು ಫುಲ್ ನೀರಿರೋದು. ಆ ಕಡೆ ಡ್ಯಾಮ್ ಇದು. ನಾವು ನೀರಾಗಿ ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ. ನಾನಿಲ್ಲಿ ಮ್ಯೂಸಿಕನ್ನು ಆಫ್ ಮಾಡಿದ್ದೀನಿ, ಯಾಕಂದರೆ ಮ್ಯೂಸಿಕ್ ಹಾಕಿದರೆ ಕಾಪಿರೈಟ್ ಬರುತ್ತೆ ಅಂತ ಅಂದ್ಬಿಟ್ಟು. ಸಾಂಗ್ ತುಂಬ ಚೆನ್ನಾಗಿರೋದು ಸಾಂಗ್ ಹಾಕಿದ್ರು. ನಾನಿಲ್ಲಿ ಮ್ಯೂಟ್ ಮಾಡಿದ್ದೀನಿ, ಯಾಕಂದರೆ ಕಾಪಿರೈಟ್ ಬರುತ್ತೆ. ತುಂಬ ಚೆನ್ನಾಗಿತ್ತು. ಅದರಲ್ಲೂ ನೀರಂದರೆ ನನಗೆ ತುಂಬ ಇಷ್ಟ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಎಲ್ಲಾದರೂ ನೀರಿರೋ ಅಂಥ ಜಾಗದಲ್ಲಿ ಹೋದರೆ ನಿಮಗೆ ತೋರಿಸ್ತಾ ಇರ್ತೀನಿ, ನೀರಂದರೆ ನನಗೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು. ಹಾಗೆ ಲೈಟಿಂಗ್ ಶೋ ಅಂತೂ ತುಂಬ ಅಂದರೆ ತುಂಬ ಮಸ್ತಿತ್ತು. ನಾವು ಡೆಲ್ಲಿ ಅಂದರೆ ಚಾರ್ಧಾಮ್ ಹೋಗಿದ್ವಿ ನೋಡಿ. ಡೆಲ್ಲಿಯಲ್ಲಿ ಅಕ್ಷರಧಾಮ ಅಂತ ಇದೆ, ಅಲ್ಲಿ ಹೋದಾಗ ನೋಡಿದ್ದು. ಅಲ್ಲಿ ಅಂತೂ ತುಂಬ ಚೆನ್ನಾಗಿರುತ್ತೆ ಬಿಡಿ, ಅಂದರೆ ಮ್ಯೂಸಿಯಮ್ಮಲ್ಲಿ ಲೈಟಿಂಗ್ ಶೋ. ಹಾಗೆ ಇಲ್ಲಿ ಮತ್ತು ಹೊಸಪೇಟೆ ಡ್ಯಾಮ್ ಇದೆ ನೋಡಿ, ಅಲ್ಲೂ ಕೂಡ ಇದೇ ಥರ ಇರುತ್ತೆ. ನನಗದು ನೆನಪಾಗ್ತಾ ಇತ್ತು. ಅದರಲ್ಲೂ ಸಾಂಗ್ ಅಪ್ಪು ಸರ್ದು ಸಾಂಗ್ ಹಾಕಿದ್ರು. ತುಂಬ ಅಂದರೆ ಪುನೀತ್ ರಾಜ್ಕುಮಾರ್ದು ಸಾಂಗ್ ಹಾಕಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. 2 ಸಾಂಗ್ ಇರುತ್ತೆ. ಬರೀ ಅಂದರೆ ಏನು, ನಾನು ಮ್ಯೂಸಿಕನ್ನು ಮ್ಯೂಟ್ ಮಾಡಿದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ, ಆಯಿತಾ? ನೋಡಿ, ಎಷ್ಟು ಚೆನ್ನಾಗಿ ಲೈಟಿಂಗ್ಸನ್ನು ಮಾಡಿದ್ದಾರೆ. ಆ ಮ್ಯೂಸಿಕ್ಗೆ ತಕ್ಕನಂತೆ ಲೈಟಿಂಗ್ಸನ್ನು ಹಾಕ್ತಾ ಇರ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನೋಡಿ, ಆ ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ.
ಏ ಬಸವಾ ಹಿಂಗೆ ಹೋಗನ್ ಬಾರು. ಹಾಯ್. ಇಲ್ಲ ಕಣೋ ಹಿಂಗೆ ನಿಂತ್ಕೋಬೇಕು. ಈಗ ನಾವು ಇಲ್ಲಿಂದ ಶೋ ಮುಗಿಸ್ಕೊಂಡು ಹೊರಟ್ವಿ, ಅಂದರೆ ಲೈಟಿಂಗ್ ಶೋ ಮುಗಿಸ್ಕೊಂಡು ಹೊರಟ್ವಿ. ನಾವು ಊರಿಗೆ ಹೋಗಿ ತಲುಪೋದ್ರೊಳಗೆ 11:30 ಆಗ್ತಾ ಬಂದಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹೊಸ್ದಾಗ್ಯಾರೆಲ್ಲ ನೋಡ್ತಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಅಂತ ಅಂದರೆ, ನನ್ನ ಸೊಸೆ ಮತ್ತು ನನ್ನ ಫ್ರೆಂಡ್ ಮಗಳು ಇಬ್ಬರೂ ಮೈಸೂರು ಅಂದರೆ ಫ್ಯಾಷನ್ ಶೋ ಅಂದರೆ ಮಾಡೆಲ್ ಆಗಿ ಸೆಲೆಕ್ಟ್ ಆಗಿದ್ದಾರೆ, ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನೀವು ಕೂಡ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಮೆಸೇಜ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಮೈಸೆಲ್ಫ್ ನಿರೂಪಣಾ. ಇದೇ ಡಿಸೆಂಬರ್ 28ರಂದು ನಮ್ಮ ಮೈಸೂರಿನಲ್ಲಿ ಬಿಗ್ಗೆಸ್ಟ್ ಫ್ಯಾಷನ್ ಶೋ ನಡೆಯಲಿದೆ. ದಿ ಬಾಸ್ ಗ್ರೂಪ್ ಫ್ಯೂಚರ್ ಮಾಡೆಲ್ ಆಫ್ ಇಂಡಿಯಾ ಅಡಿಷನ್ 4 ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ. ನಾನು ಇದರಲ್ಲಿ ಕಿಡ್ಸ್ ಕ್ಯಾಟಗರಿಯಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಇದರಲ್ಲಿ ಯಾವುದೇ ಏಜ್ ಲಿಮಿಟ್ ಇರುವುದಿಲ್ಲ, ಯಾರು ಬೇಕಾದರೂ ಪಾರ್ಟಿಸಿಪೇಟ್ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಈ ಕಾಂಟ್ಯಾಕ್ಟಿಗೆ ಕಾಲ್ ಮಾಡಿ 9880647392. ದಿ ಬಾಸ್ ಗ್ರೂಪ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಕೀರ್ತಿ. ಇದೇ ಡಿಸೆಂಬರ್ 28 ಬಿಗ್ಗೆ ಫ್ಯಾಷನ್ ಶೋ ನಡೀತಾ ಇದೆ. ದಿ ಬಾಸ್ ಗ್ರೂಪ್ ಫ್ಯೂಚರ್ ಮಾಡೆಲ್ ಆಫ್ ಇಂಡಿಯಾ ಕೊಲಾಬ್ರೇಷನ್ ವಿತ್ ಕರ್ನಾಟಕ ಅಥಾರಿಟಿ ಮೈಸೂರು. ಇದರಲ್ಲಿ ನಾನು ಲಿಟಲ್ ಪ್ರಿನ್ಸೆಸ್ ಆಗಿ ಭಾಗವಹಿಸ್ಕೊತಿದ್ದೇನೆ. ಆದರೆ ನೀವು ಭಾಗವಹಿಸ್ಬೇಕಾ ಈ ನಂಬರಿಗೆ ಕಾಲ್ ಮಾಡಿ 9880